ಸೀತಾ ಎನ್ನುವ ಹಾಗೆ ಹೆಸರನ್ನಿರಿಸಿದ. ನೇಗಿಲಿನ ತುದಿಯು ಭೂಮಿಗೆ ಸಂಧಿಸುವಂತಹ ರೇಖೆಗೆ ಸೀತಾ ಎನ್ನುವಂತಹ ಅರ್ಥವಿರುವುದರಿಂದ ಸೀತಾ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿದ. ಜನಕರಾಜನ ಮಗಳಾಗುವುದರಿಂದ ನನ್ನನ್ನು ಜಾನಕಿ ಎನ್ನುವ ಹಾಗೆ ಕೊಂಡಾಡುತ್ತಾರೆ. ಮಿಥಿಲಿ ನಮ್ಮ ರಾಜಧಾನಿಯಾದುದರಿಂದ ಮೈಥಿಲಿ ಎನ್ನುವ ಹಾಗೆ ಕರೆಯುತ್ತಾರೆ. ವಿದೇಹ ವಂಶದಲ್ಲಿ ನಾನು ಹುಟ್ಟಿದ ಕಾರಣ ವೈದೇಹಿ ಎನ್ನುವಂತಹ ಹೆಸರು ನನಗಿದೆ. ಇದು ನನ್ನ ಪರಿಚಯ. ನನ್ನ ಪರಿಚಯ ನಿನಗಾಗಿದೆ. ಅಯೋಧ್ಯೆ ಎನ್ನುವಂತ ಪಟ್ಟಣದ ಪರಿಚಯ ಉಂಟೆ. ಆ ಭೂಮಂಡಲವನ್ನು ಆಳುತ್ತಾ ಇರುವವ ದಶರಥ ಭೂಪತಿ. ಮಕ್ಕಳಿಲ್ಲದೆ ಕೊರಗುತ್ತಾ ಇರುವಂತಹ ಕಾಲದಲ್ಲಿ ವಿಶ್ವಶೃಂಗರ ನೇತೃತ್ವದಲ್ಲಿ ಪುತ್ರಕಾಮೇಷ್ಟಿಯನ್ನು ಮಾಡಿದರಂತೆ. ಯಜ್ಞೇಶ್ವರನಿಂದಲೇ ಪ್ರದಕ್ತವಾದಂತಹ ಪಾಯಸ ದ್ರವ್ಯವನ್ನು ಉಂಡ ಆತನ 3 ಪತ್ನಿಯರಲ್ಲಿ ಹುಟ್ಟಿಕೊಂಡಂತಹ 4 ಮಂದಿ ಗಂಡು ಮಕ್ಕಳು. ಆ 4 ಮಂದಿ ಗಂಡು ಮಕ್ಕಳಲ್ಲಿ ಹಿರಿಯವನಾದಂತಹ ನನ್ನನ್ನು ಶ್ರೀರಾಮ ಎನ್ನುವ ಹಾಗೆ ಕರೆಯುತ್ತಾರೆ. ಇದು ನನ್ನ ಪರಿಚಯ. ಓ ಹಂಸವಿ, ಆದರೆ ಒಂದು ವಿಚಾರ, ಶಿವಧನುಸ್ಸನ್ನು ಮುರಿಯುವವರು ಯಾರೂ ಇಲ್ಲವಂತೆ, ಯಾರೂ ಇಲ್ಲವಂತೆ. Oh
ಓ ಕೋಗಿಲೆ, ಈ ರಾಮನೇನು ಸಾಮಾನ್ಯದವ ಎನ್ನುವ ಹಾಗೆ ನೀನು ಭಾವಿಸದಿರು. ವಸಿಷ್ಠರ ಶಿಷ್ಯನಾಗಿದ್ದೇನೆ. ವಿಶ್ವಾಮಿತ್ರರಿಂದ ಬೇಕಾದಂತಹ ವಿದ್ಯಾಭ್ಯಾಸಗಳನ್ನೆಲ್ಲ ಹೊಂದಿದವನಿದ್ದೇನೆ. ಕಾಡದಾರಿಯಲ್ಲಿ ಬರುವಂತಹ ವೇಳೆಯಲ್ಲಿ ದುರುಳೆಯಾದಂತಹ ತಾಟಕಿಯನ್ನು ಕೊಂದೆ. ಆ ಬಳಿಕ ಯಜ್ಞ ಸಂರಕ್ಷಣೆಗೆ ಬೇಕಾಗಿ ಸುಬಾಹು ಎನ್ನುವಂತಹ ದಾನವನನ್ನು ಮಾಡುವಿದೆ. ಮಾರೀಚನನ್ನು ನಾನೇನು ಮಾಡಿದೆ ಬಲ್ಲಯ್ಯ? ಮಾನವಾಸ್ತ್ರದ ಮೂಲಕ ಸಾಗರದ ಆಚೆಗೆ ಹಾರಿಸಿದವನಿದ್ದೇನೆ. ಇಂತಹ ರಾಮನ ಮುಂಭಾಗದಲ್ಲಿ ಶಿವಧನುಸ್ಸಿನ ಆಟ ನಡೆದೀತೆ ಹೇಳು. ಅನುರಾಗ